ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ದೊಡ್ಡ ಅಪ್ಡೇಟ್ ಇದೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ್ದು ಬಂದಿರುವ ದೊಡ್ಡ ಅಪ್ಡೇಟ್ ಏನಂದರೆ ಅದು ಬೇರೆ ಏನೂ ಅಲ್ಲ, ಪವನ್ ಶರಾವತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಾರೆ ಅಂತ ಅಪ್ಡೇಟ್ ಇದೆ. ಪ್ರೋ ಕಬಡ್ಡಿ ಸೀಸನ್ 13ರ ಆ್ಯಕ್ಷನ್ನಲ್ಲಿ. ಹೌದು, ಪವನ್ ಶರಾವತ್ ಅವರು ಖಂಡಿತವಾಗಿ ಪ್ರೋ ಕಬಡ್ಡಿ ಸೀಸನ್ 13 ಆಕ್ಷನ್ಗೆ ಬಂದೇ ಬರ್ತಾರೆ. ಈಗ ರೀಸೆಂಟಾಗಿ ಅವರು ಗುಜರಾತ್ ತಂಡದಲ್ಲಿದ್ದರು. ಗುಜರಾತ್ ತಂಡದಿಂದ ಅವರನ್ನು ಬಿಡುಗಡೆ ಮಾಡ್ತಾರೆ. ಯಾಕಂದರೆ ಗುಜರಾತ್ ತಂಡದಲ್ಲಿ ಅಂತ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ಪವನ್ ಶರಾವತ್ ಅವರು ಗುಜರಾತ್ ತಂಡಕ್ಕೆ ಕೊಟ್ಟಿಲ್ಲ. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಶರಾವತ್ ಅವರು ಏಕೆ ಬರಬೇಕಂದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ಅಂದರೆ ಪವನ್ ಶರಾವತ್ಗೆ ಲಕ್ ಅಂತ ಹೇಳ್ಬೋದು. ಈಗ ಪವನ್ ಶರಾವತ್ ಅವರು ತೆಲುಗು ಟೈಟನ್ಗೆ ಆಡಿದರು, ತಮಿಳ್ ತಳವಾಸಿಗೆ ಆಡಿದರು, ಗುಜರಾತ್ಗೆ ಆಡಿದರು, ಏನು ಪ್ರಯೋಜನ ಆಗ್ತಾಯಿಲ್ಲ. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದರೆ ಬೆಂಕಿಯಾಗಿ ಕಂಬ್ಯಾಕ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೂಡ ತುಂಬ ಬಲಿಷ್ಠವಾಗುತ್ತದೆ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಶರಾವತ್ ಅವರು ಬರಲೇಬೇಕು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಪವನ್ ಶರಾವತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬೇಕಾ ಬರಬಾರ್ದಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.